ತಿರುವನಂತಪುರಂ ಟು ಶಿವ ಆಲಿಮಲ ಟೆಂಪಲ್. ಸೊ ನಾವು ಲಾಸ್ಟ್ ವಿಡಿಯೋದಲ್ಲಿ ನಾವು ನಿಮಗೆ ಬ್ಯಾಂಗ್ಳೂರ್ ಟು ತಿರುವನಂತಪುರಂ ಶ್ರೀ ಅನಂತ ಪದ್ಮನಾಭ ಸ್ವಾಮಿ ಟೆಂಪಲ್ ವಿಡಿಯೋ ಹಾಕಿದ್ದು. ಸೊ ಅಲ್ಲಿಂದ ಕಂಟಿನ್ಯೂ ಆಗಿ ತಿರುವನಂತಪುರಂ ಟು ಶಿವ ಆಲಿಮಲ ಟೆಂಪಲ್ಗೆ ಸೊ ನಾವು ವ್ಲಾಗ್ ಮಾಡಿರ್ತೀವಿ. ಅದು ನೀವು ಹೆಂಗೆ ಬಜೆಟಲ್ಲಿ ಟ್ರಾವೆಲ್ ಮಾಡೋದು ಕೂಡ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ನೀವು ಫಸ್ಟು ತಿರುವನಂತಪುರಂ ಬಸ್ ಸ್ಟ್ಯಾಂಡಿಂದ ನೀವು ಅಲ್ಲಿಂದ ಒಂದು ಬಸ್ ತಗೋಬೇಕು. ಅಲ್ಲಿ ಬಸ್ ಸ್ಟಾಪ್ ಇರುತ್ತೆ. ಸೊ ನೀವು ಅಲ್ಲಿ ಬಸ್ ಎಕ್ಕಿದ್ರೆ ನಿಮಗೆ ಒಂದು 45 ಮಿನಿಟ್ಸ್ ಒಳಗೆ ನೀವು ಆಲಿಮಲ ಟೆಂಪಲ್ ಆರ್ಚ್ ಹತ್ರ ಬಿಡ್ತಾರೆ. ಸೊ ನೀವು ಆಟೋಲ್ಲಿ ಕೂಡ ಬರ್ಬೋದು, ಇಲ್ಲ ಅಂದರೆ ಕಾರ್ ಕೂಡ ಬುಕ್ ಮಾಡ್ಕೊ ಬರ್ಬೋದು. ನಾನು ಹೇಳೋ ಸಜೆಷನ್ ಅಂದರೆ ಬಜೆಟ್ ಅಂದರೆ ನೀವು ಬಸ್ಸಲ್ಲಿ ಬನ್ನಿ. ಸೊ ನೀವು ಆಟೋ ಕೂಡ ಸಜೆಸ್ಟ್ ಮಾಡ್ತೀನಿ. ಪರ್ ಪರ್ಸನ್ 200 ರೂಪೀಸ್ ತಗೊಂತಾರೆ. ಬಟ್ ಒಂದು 3 ಜನ 5 ಜನ ಆದಮೇಲೆ ಆಟೋ ತೆಗಿತಾರೆ, ಇಲ್ಲಾಂದರೆ 1000 ರೂಪಾಯಿ ಕೇಳ್ತಾರೆ. ಸೊ ಬೆಸ್ಟು ಬಸ್ಸಲ್ಲಿ ಬಂದರೆ 45 ಮಿನಿಟ್ಸಲ್ಲಿ ಹೆಂಗೆ BMTC ಬಸ್ ಆಯಿತೋ ಸೇಮ್ ಆ ಥರನೇ ಅವರಲ್ಲಿರುತ್ತೆ. ಸೊ ಆರಾಮಾಗಿ ನೀವು ರೀಚ್ ಆಗ್ಬೋದು. ಒಂದು 45 ಮಿನಿಟ್ಸ್ ಆದಮೇಲೆ ಇದು ತಿರುವನಂತಪುರಂ ಔಟರ್ ರಿಂಗ್ ರೋಡಲ್ಲಿ ಈ ಟೆಂಪಲ್ ಲೊಕೇಟ್ ಆಗಿರೋದು. ಸೊ ಅದಕ್ಕೆ ನಿಮಗೆ ಟೈಮ್ ತಗೊತದೆ ಒಂದು 45 ಮಿನಿಟ್ಸ್. ಸೊ ಅಲ್ಲಿಂದ ನೀವು ಟ್ರಾವೆಲ್ ಮಾಡ್ಕೊ ಬಂದ ತಕ್ಷಣ ಒಂದು 500 ಮೀಟ್ರ್ ನಡಿಬೇಕಾಗಿರುತ್ತೆ. ಸೊ ನಾವು ಹಂಗೆ ಒಂದು 500 ಮೀಟರ್ಸ್ ಸುಮ್ಮನೆ ಮಾತಾಡ್ಕೊಂಡು ವಾಕಬಲ್ ಡಿಸ್ಟೆನ್ಸಲ್ಲಿ ಬಂದು, ಸೊ ಅಲ್ಲಿ ನಿಮಗೆ ಲೆಫ್ಟ್ ಟು ರೈಟಲ್ಲಿ ನೋಡ್ರು ಫುಲ್ ತೆಂಗಿನಕಾಯಿ ತೋಪೆ ಇರೋದು. ಸೊ ಗ್ರೀನಿಶ್ ಆಗಿರುತ್ತೆ. ಆಮೇಲೆ ಅಲ್ಲೊಂದು ಚಿಕ್ಕ ಅಂಗಡಿ ಇತ್ತು. ಸೊ ಅಲ್ಲಿ ನಾವು ಒಂದು ಸೋಡಾ ಕುಡಿದ್ಬಿಟ್ಟು ಹಂಗೆ ಸುಮ್ಮನೆ ತಂಪಿಗಿತ್ತು. ಸೊ ನಾವು ಅಲ್ಲಿಂದ ವ್ಲಾಗ್ ಸ್ಟಾರ್ಟ್ ಮಾಡಿಕೊಂಡು ಸೊ ನಿಯರ್ ಬೈ ಟೆಂಪಲ್ ಹತ್ರ ಹೋದೋ. ಅಲ್ಲಿ ನೀವು ನೋಡ್ಬೋದು, ಎಲ್ಲಿ ನೋಡಿ ತೆಂಗಿನಕಾಯಿ ತೋಪೆ ಇರೋದು, ಎಲ್ಲ ಗಿಡ ಮರ ಎಲ್ಲ ಚೆನ್ನಾಗಿರುತ್ತೆ. ಅದು ವ್ಯೂ ಎಲ್ಲ ಚೆನ್ನಾಗಿರುತ್ತೆ. ಸೊ ನೀವು ಹಂಗೆ ಡೌನಲ್ಲಿ ವಾಕ್ ಮಾಡ್ಕೊ ಬರ್ತಾ ಇದ್ದರೆ ನಿಮಗೆ ಒಂದು ಅರೇಬಿಯನ್ ಸೀ ಸಿಗುತ್ತೆ. ಅರೇಬಿಯನ್ ಸೀ. ಸೊ ನೀವು ನೋಡೋಕ್ಕೆ ಸಮುದ್ರ ನಿಮ್ಮ ಕಣ್ಣು 2 ಕಣ್ಣು ಸಾಲಲ್ಲ. ಫುಲ್ಲು ಒಂಥರ ಆಕಾಶ ನೀರು ಸೇರಿದಂಗೆ ಇರುತ್ತೆ. ಅಲ್ಲಿ ನಿಮಗೆ ಕಾಣಿಸೋದೆ ಆ ಶಿವನ್ ಸ್ಟ್ಯಾಚು. ಸೊ ಬೀಚ್ ಮಾತ್ರ ಚಿಂದಿಯಾಗಿರುತ್ತೆ. ಸೊ ನೀವು ಲೆಫ್ಟಲ್ಲಿ ನೋಡಿದ್ರು ಈ ಫಾರಿನ್ ಫಿಲಿಮಲ್ಲಿ ನೋಡಿಸ್ತಾರಲ್ಲ ಬೀಚು, ಸೇಮ್ ಅದೇ ಥರ ನಮ್ಮ ಇಂಡಿಯಾದಲ್ಲಿ ಕೇರಳದಲ್ಲ ಐತೆ. ಸೊ ಈ ಪ್ಲೇಸ್ ನೀವು ಕೇರಳ ಪ್ಲ್ಯಾನ್ ಹಾಕಿದ್ರೆ ಮಸ್ಟ್ ವಿಸಿಟ್ ಅಂತೀನಿ. ಸೊ ನೀವು ಹೋದರೆ ಪ್ಲೇಸ್ ಬರ್ತಾ ಇರುತ್ತೆ. ಸೊ ಲೋ ಬಜೆಟಲ್ಲಿ ವರ್ತ್ ಪ್ಲೇಸ್ ಅಂದರೆ ಐ ವಿಲ್ ಸಜೆಸ್ಟ್ ಯು ದಿಸ್ ಪ್ಲೇಸ್ ಓನ್ಲಿ. ಸೊ ನೀವು ಇದು ಪ್ಲೇಸ್ನ ನೀವು ಟ್ರಿಪ್ಪಲ್ಲಿ ಹಾಕಿದ್ರೆ ಈ ಪ್ಲ್ಯಾನ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ಈ ಬೀಚ್ ವ್ಯೂ ಮಾತ್ರ ಫುಲ್ ಖರಾಬಾಗಿರುತ್ತೆ. ಸೊ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಈ ವಿಡಿಯೋದಲ್ಲಿ ಅಲ್ಲಿ ಬ್ಯಾಕ್ ವಾಟರ್ಸ್ ಕೂಡ ಇರುತ್ತೆ ಆ್ಯಂಡ್ ಅಲ್ಲಿ ರೆಸಾರ್ಟ್ ಐತೆ. ಬಟ್ ಇಂಡಿಯನ್ಸ್ಗಿಲ್ಲ, ಬರೀ ಫಾರಿನರ್ಸ್ ಮಾತ್ರ ಅದು ರೆಸಾರ್ಟ್ ಅಂತೆ ನಾವು ವಿಚಾರಿಸ್ದು. ಸೊ ಹಂಗೆ ನೀವು ಅಲ್ಲಿ ಫುಲ್ಲು ನೋಡ್ಬೋದು. ಬ್ಯಾಕ್ ಸೈಡ್ ನಿಮಗೆ ಫುಲ್ಲು ಗ್ರೀನಿಶ್ ಆಗಿ ತೆಂಗಿನಕಾಯಿ ಮರನೇ ಕಾಣಿಸ್ತದೆ. ಸೊ ನೀವು ಎಲ್ಲಿ ನೋಡಿದ್ರು ತೆಂಗಿನಕಾಯಿ ಮರನೇ, ಯಾಕಂದರೆ ಕೇರಳದಲ್ಲಿ ಫೇಮಸ್ಸೇ ತೆಂಗಿನಕಾಯಿ ಮರನೇ. ಸೊ ಅದಕ್ಕೆ ಅಲ್ಲಿ ಫುಲ್ಲು ಎಲ್ಲಿ ನೋಡಿದ್ರು ತೆಂಗಿನಕಾಯಿ ಮರ ಇರುತ್ತೆ. ಆ್ಯಂಡ್ ಬೀಚ್ ವೇದಲ್ಲಿ ಹೇಳಲೇಬೇಕು, ಬೀಚಲ್ಲಿ ಆಡೋಕ್ಕೆ ಬಿಡೋಲ್ಲ. ಬಟ್ ನೀವು ಅಲ್ಲಿ ವಾಕ್ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಬೋದು. ಸೊ ನೀವು ನೋಡ್ಬೋದು ಅಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ. ಸೊ ನೀವು ಯಾರನ್ನು ತಲೆ ಕೆಡ್ಸ್ಕೊಬೇಡಿ ಬೋಟಿಂಗಲ್ಲಿ ಕರ್ಕೊಯ್ತಾರ ಅಂತ. ಆ ಥರ ಪ್ಲೇಸ್ ಎಲ್ಲ ಇಲ್ಲ, ಬೋಟಿಂಗ್ ಎಲ್ಲ ಅಲೋ ಇಲ್ಲ. ಸೊ ಅಲ್ಲಿ ಸ್ನಾನ ಮಾಡೋಕ್ಕೆ ಬೀಚಲ್ಲಿ ಆಡೋಕ್ಕೆ ಬಿಡೋಲ್ಲ. ಸೊ ನೀವು ಅದೆಲ್ಲ ಮರ್ತೋಗ್ಬೇಕು. ಆ್ಯಂಡ್ ಟೆಂಪಲ್ಗೆ ನಿಮ್ಗೆ ಎಂಟ್ರಿ ಫೀಸ್ ಅಂದರೆ ಪರ್ ಪರ್ಸನ್ಗೆ 20 ರೂಪೀಸ್ ಇರುತ್ತೆ. ಸೊ ನಮ್ಮ 3 ಜನ ಹೋದ. ಸೊ ನಾವು 60 ರೂಪೀಸ್ ಆಯಿತು. ನೀವು ಲಗೇಜ್ ಕೂಡ ಅಲ್ಲಿ ಕೂತಿದ್ದಾರಲ್ಲ ಅಲ್ಲೇ ಸೈಡಲ್ಲಿ ಇಕ್ಬೋದು. ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ, ಇದೇ ಆ ಸ್ಟ್ಯಾಚ್ಯೂ. ಅದು ಫೇಮಸ್ ಕೇರಳ ಶಿವ ಸ್ಟ್ಯಾಚ್ಯೂ ಅಂದರೆ ಇದೆ. ಸೊ ಈ ಸ್ಟ್ಯಾಚ್ಯೂ ಹಿಂದೆ ನೋಡಿದ್ರೆ ಫುಲ್ಲು ಅರೇಬಿಯನ್ ಸೀ, ಫುಲ್ ವ್ಯೂ ಮಾತ್ರ ಸಾಕತ್ತಾಗಿರುತ್ತೆ. ನೀವು ಹೋದರೆ ಒಂದು 10 ನಿಮಿಷ ವ್ಯೂ ನೋಡ್ಕೊಂಡೆ ಕಲ್ಲೋತೀರಾ, ಯಾಕಂದರೆ ಅದು ಸೂಪರಾಗಿರುತ್ತೆ. ಅಲ್ಲಿಂದ ನೋಡೋಕ್ಕೆ ವ್ಯೂ ಅಂತೂ ಸೂಪರಾಗಿರುತ್ತೆ. ನೀವು ಯಾವಾಗನ ಬೆಳಗ್ಗೆ ಹೋದರೆ ಅದು ತುಂಬ ಸೂಪರಾಗಿರುತ್ತೆ. ಆರಾಮಾಗಿ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಆ್ಯಂಡ್ ಸ್ಟ್ರೆಸ್ಫುಲ್ಲಾಗಿರುತ್ತೆ. ಪೀಸಾಗಿ ಆ ದೇವ್ರನ್ನ ಬೆಳಗ್ಗೆ ಹೋದರೆ ಆ ದೇವಸ್ಥಾನ ಮುಚ್ಚಿರುತ್ತೆ. ಸೊ ನೀವು ಈ ದೇವಸ್ಥಾನ ಪ್ಲ್ಯಾನ್ ಮಾಡಿದೆ ಅಂದರೆ ಸೊ ಅರ್ಲಿಯಾಗಿ ಟ್ರೈ ಮಾಡಿ, ಯಾಕಂದರೆ ಅಲ್ಲಿ ದೇವಸ್ಥಾನ ಒಂದು ಚಿಕ್ಕ ದೇವಸ್ಥಾನ ಐತೆ, ಅಲ್ಲಿ ಮುಚ್ಚಿರುತ್ತೆ. ಸೊ ಆಮೇಲೆ ನಾವು ಹಂಗೆ ರಿಟರ್ನ್ ಬೀಚ್ ಹತ್ರ ನಡ್ಕೊ ಹೋಗ್ತಾ ಇದ್ದಾರೆ. ಅಲ್ಲಿ ಒಂದು ಚಿಕ್ಕ ಚಿಕ್ಕ ಅಂಗಡಿ ಎಲ್ಲ ಇರುತ್ತೆ. ಸೊ ಅದೆಲ್ಲ ಕ್ರಾಸ್ ಮಾಡ್ಕೊಂಡು ಇಲ್ಲಿ ಸ್ವಲ್ಪ ಬೆಟ್ಟ ಎಲ್ಲ ಇರುತ್ತೆ, ಅದೆಲ್ಲ ಜಂಪ್ ಹೊಡ್ಕೊಂಡು ಹಂಗೆ ಲೈಟಾಗಿ ಆ ಕಡೆ ಹೋದರೆ ಇಲ್ಲಿ ಒಂದು ಚಿಕ್ಕದು ಲೇಕ್ ಥರ ಇರುತ್ತೆ. ಅದು ನೀರು ಮಳೆ ಬಂದು ಹಂಗೆ ತುಂಬ್ಕೊಬಿಟ್ಟೈತೆ. ಅದೇನು ನದಿಗಿದೆಯಾ ಏನಿಲ್ಲ. ಸೊ ನೀವು ನೋಡ್ಬೋದು ಬೀಚ್ ಅಂತೂ ಫುಲ್ಲು ಸಖತ್ತಾಗೈತೆ. ಆದರೆ ಏನೊಂದು ಆಡೋಕ್ಕೆ ಬಿಡಲ್ಲ ಅಷ್ಟೇ. ಬಟ್ ಇದು ಟ್ರಿಪ್ ನೀವು ಪ್ಲ್ಯಾನ್ ಮಾಡ್ತೀರಾ ಅಂದರೆ ಸ್ವಲ್ಪ ಅರ್ಲಿಯಾಗಿ ಬನ್ನಿ, ಒಂದು 7 o'clock ಮಾರ್ನಿಂಗ್ ಆ ಥರ. ಇಲ್ಲಾಂದರೆ ಸಾಯಂಕಾಲ ಮೇಲೆ ಬನ್ನಿ ಒಂದು 4 ಗಂಟೆಗೆ, ನಿಮಗೆ ಚೆನ್ನಾಗಿರುತ್ತೆ. ಯಾಕಂದರೆ ಅವಾಗ ಸ್ವಲ್ಪ ತಂಪು ಇರುತ್ತೆ, ತುಂಬ ಬಿಸಿಲಿತ್ತು ನಾವು ಅವಾಗ. ಸೊ ಇಲ್ಲಿ ನೋಡ್ಬೋದು ನೀವು ಅಲ್ಲಿ ಆ ನೀರೆಲ್ಲ ಸಮುದ್ರಕ್ಕೆ ಬಿಡ್ತಾಯಿದ್ರು. ಸೊ ನಾನು ತುಂಬ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಬೇಕಂತ ಹೇಳ್ತಾ ಇದ್ದೀನಿ. ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.